ಹಾಸನಲ್ಲಿ ಪ್ರಾರಂಭ ಮಾಡಿದ್ದು. ಹಾಂ, 10 kg ಆಲೂಗಡ್ಡೆ, 10 kg ಈರುಳ್ಳಿ. ಬಿಸಿ ಬಿಸಿ ಇಡ್ಲಿನ ಮಾಡಿಬಿಟ್ಟು ಅದಕ್ಕೆ ಬಾಳೆ ಎಲೆ ಮುಚ್ಚಿಬಿಟ್ಟು ಇಡ್ತಾ ಇದ್ದೀರಾ. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವಿವತ್ತಿರೋದು ತಿಂಡಿ ಆಯ್ತಾ ಎನ್ನುವಂತಹ ಸಂಚಿಕೆಯಲ್ಲಿ, ಮತ್ತೆ ಒಂದು ಅದ್ಭುತವಾದಂತಹ ತಿಂಡಿಯ ಹುಡುಕಾಟದಲ್ಲಿ ನಾವಿವತ್ತು ಬಂದಿರೋದು ಶೇಷಾದ್ರಿಪುರಂನ ಮೊದಲನೇ ಮುಖ್ಯ ರಸ್ತೆಯಲ್ಲಿರುವಂತಹ HVR ವೆಜ್ ಹೋಟೆಲ್ಗೆ. ಬನ್ನಿ, ಇಲ್ಲೇನೇನು ಸಿಗುತ್ತೆ ನೋಡೋಣ. ಬಿಸಿ ಬಿಸಿ ಇಡ್ಲಿನ ಮಾಡಿಬಿಟ್ಟು ಅದಕ್ಕೆ ಬಾಳೆ ಎಲೆ ಮುಚ್ಚಿಬಿಟ್ಟು ಇಡ್ತಾ ಇದ್ದೀರಾ, ಫ್ರೆಶ್ ಆಗಿರಲಿ ಅಂತ. ಮತ್ತೆ ಒಳಗಿಡ್ತೀರಾ. ತಟ್ಟೆ ಇಡ್ಲಿ, ದೋಸೆಗೆ ಆಲೂಗಡ್ಡೆ ಪಲ್ಯ ರೆಡಿ ಆಗ್ತಿದೆ. ಸೊ ವೀಕ್ಷಕರೇ, HVR ಹೋಟೆಲ್ನ ಮುಖ್ಯಸ್ಥರು ಶ್ರೀ ರವಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಯಾರು ಪ್ರಾರಂಭ ಮಾಡಿದ್ದು ಸರ್ ಈ ಒಂದು ಹೋಟೆಲ್? ನಮ್ಮ ತಂದೆಯವರು ಮಾಡಿದ್ದು ಸರ್, 1990. ಓಕೆ. ಹಾಸನಲ್ಲಿ ಪ್ರಾರಂಭ ಮಾಡಿದ್ದು. ಹಾಂ, ಇಲ್ಲಿ ಬಂದು 9 ವರ್ಷ ಆಯ್ತು. ಸೊ ಅವರಿಗೆ ಹೋಟೆಲ್ಗೆ ಉದ್ಯಮಕ್ಕೆ ಬರಬೇಕು ಅನ್ನೋದಕ್ಕೆ ಏನು ಕಾರಣ ಸರ್? ಅವ್ರು ಮೊದಲಿಂದನೂ ಹೋಟ್ಲ್ ಉದ್ಯಮದಲ್ಲೇ ಇದ್ದಿದ್ದು. Okay. ಅವರ ಸ್ನೇಹಿತರೊಬ್ಬರು ಹೋಟ್ಲು ಮಾಡಿದ್ರು, ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ರು. ಹಾಂ, ಅಲ್ಲಿಂದ ಮತ್ತೆ ಅವರೇ ಬಂದು ಸ್ವಂತ ಹೋಟ್ಲು ಮಾಡಬೇಕು ಅಂತ ಯೋಚನೆ ಮಾಡಿ ಸ್ವಂತ ಹೋಟ್ಲು ಮಾಡಿ ಅವಾಗಿಂದ ಮಾಡ್ತಾ ಇದ್ದಾರೆ. ಅವ್ರು ಮೊದಲಿಂದನೂ ಹೋಟೆಲ್ ಉದ್ಯಮದಲ್ಲಿ ಇದ್ದಿದ್ದರಿಂದ ಅವರು ಹೋಟೆಲ್ ಸ್ಟಾರ್ಟ್ ಮಾಡಿ ಇಲ್ಲಿ ಬಂದರು. ಆಮೇಲೆ ತಾವು ಹೋಟೆಲ್ ಉದ್ಯಮಕ್ಕೆ ಹೇಗೆ ಬಂದ್ರಿ ಸರ್? ಅವಾಗ ನಮ್ಮ ತಂದೆ ಒಬ್ಬರೇ ಮಾಡ್ತಾ ಇದ್ರು, ಜೊತೆಲಿ ಯಾರೂ ಇರಲಿಲ್ಲ ಸಹಾಯಕ್ಕೆ. ನಾನು ಅವ್ರನ್ನ ಸಹಾಯ ಮಾಡೋಕ್ಕೆ ಅಂತ ಹೇಳಿ ಬಂದಿದ್ದು, ನನಗೂ ಅದೇ ಇದಾಗೋಗಿತ್ತು. ನೀವು ಎಜುಕೇಶನ್ ಮಾಡ್ತಾ ಮಾಡ್ತಾ ಹಾಗೆ ಅವ್ರಿಗೆ ಸಹಾಯ ಮಾಡ್ತಾ ಬಂದ್ರೆ ಈಗ ತಾವೇನೇ ಇದರ ಉಸ್ತುವಾರಿ ವಹಿಸ್ಕೊಂಡಿದ್ದೀರಾ? ಹೌದು. ತಾವು ಮತ್ತೆ ತಮ್ಮ ಸಹೋದರ? ನನ್ನ ತಮ್ಮನೂ ಇದ್ದಾನೆ. ನನ್ನ ತಮ್ಮ ಹಾಸನಲ್ಲಿ ನೋಡ್ಕೊಂತಾನೆ, ನಾನು ಹಿಂಗೆ ನೋಡ್ಕೊಂಡು. ಹೋಟೆಲ್ ಅಲ್ಲೂ ಕೂಡ ಹೋಟೆಲ್ ನಡೀತಾ ಇದೆ? ನಡೀತಾ ಇದೆ. ಅಲ್ಲೂ 2 ಹೋಟೆಲ್. ಸರ್, ಇಲ್ಲಿ ಸಿಗುವಂಥ ಐಟಮ್ಸ್ ಬಗ್ಗೆ ಹೇಳಿ ಸರ್. ಏನೇನು ನಮ್ಮ ಸಿಗುತ್ತೆ? ದೋಸೆ ಸಿಗುತ್ತೆ, ಸ್ಪೆಷಲ್ ನಮ್ಮದು. ಮಸಾಲ ಇಡ್ಲಿ ಸಿಗುತ್ತೆ, ಮಲ್ಲಿಗೆ ಇಡ್ಲಿ, ತಟ್ಟೆ ಇಡ್ಲಿ, ರೈಸ್ ಬಾತ್ಗಳು, ಖಾರ ಬಾತು, ಮತ್ತು ಈವ್ನಿಂಗ್ ಅಂದರೆ ಮಂಗಳೂರು ಬಜ್ಜಿ, ಅವಲಕ್ಕಿ, ಗೋಲಿ ಬಜ್ಜಿ, ಶಾವಿಗೆ ಬಾತು, ಇಡ್ಲಿ ವಡೆ, ಮತ್ತು ದೋಸೆಗಳು. ಸಂಜೆದೇ ಬೇರೆ ಮೆನ್ಯೂ ಇರುತ್ತೆ, ಬೆಳಗ್ಗೆದೇ ಬೇರೆ ಮೆನ್ಯೂ. ಹೌದೌದು. ವೆಜಿಟೇಬಲ್ ಖಾರ ಬಾತು. ಈ ಸಾಮಾನ್ಯವಾದ ಇಡ್ಲಿಗೂ ಮತ್ತೆ ಮಸಾಲ ಇಡ್ಲಿಗೂ ಏನು ವ್ಯತ್ಯಾಸ ಸರ್? ಸ್ವಲ್ಪ ಇದಕ್ಕೆ ಸೊಪ್ಪು ಮತ್ತು ಕಡಲೆಬೇಳೆ, ಜೀರಿಗೆ ಅಂಥದನ್ನೆಲ್ಲ ಒಂದು ಸ್ವಲ್ಪ ಆ್ಯಡ್ ಮಾಡ್ತೀವಿ ಮಸಾಲೆ ಇಡ್ಲಿಗೆ. ಸೊ ಪ್ಲೈನ್ ಇಡ್ಲಿಗೆ ಅದೇನು ಇರಲ್ಲ. ವಡ ಅದು ಹೇಗೆ ಅಷ್ಟೊಂದು ಡಿಫ್ರೆಂಟ್ ಆಗಿ ಬರುತ್ತೆ ಸರ್? ನಾವು ಸುಮಾರು ಕಡೆ ವಡ ತಿಂದಿದ್ದೀವಿ, ಆದರೆ ಇಲ್ಲಿ ಸಿಗುವಂತಹ ವಡ ಬೇರೆಯದ್ದೇ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಕಾರಣ ಏನು? ಏನಿಲ್ಲ ಸರ್, ಅದು ಮಾಡೋ ವಿಧಾನ ಅಷ್ಟೇ. ಮಾಡೋ ವಿಧಾನ. ಸೊ ಸುಮಾರು ಎಷ್ಟು ಜನರಿಗೆ ಇಲ್ಲಿ ಉದ್ಯೋಗವನ್ನು ಕಲ್ಪಿಸ್ಕೊಟ್ಟಿದ್ದೀರಾ ಸರ್? ಸರ್, ನಾವೊಂದು 10 ಜನ ಇದ್ದೀವಿ ಇಲ್ಲಿ. 10 ಜನ. ಓಕೆ. ಇವತ್ತು ನಾನು ಏನು ಟೇಸ್ಟ್ ಮಾಡಬೇಕು ಅಂತ ನೀವು ಸಜೆಸ್ಟ್ ಮಾಡ್ತೀರಾ? ಎಲ್ಲ ಒಂದೊಂದು ಮಾಡಿ, ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು, ಏನು ಚೆನ್ನಾಗಿದೆ ಅಂತ. ತುಂಬ ಖುಷಿ ಆಯಿತು ಸರ್ ತಮ್ಮನ್ನು ಭೇಟಿಯಾಗಿ. ಯಶಸ್ವಿಯಾಗಿ ನಿಮ್ಮ ಈ ಹೋಟೆಲ್ ಉದ್ಯಮ ಇದೇ ರೀತಿ ಮುಂದೆ ಸಾಗ್ತಾ ಹೋಗಲಿ. ತುಂಬಾ ಖುಷಿ ಆಯಿತು. ನಮ್ಮ ವಿಶಿಷ್ಟ ರುಚಿ ಜೊತೆಗೆ ನೀವು ಮಾತಾಡಿದ್ದು ನಮಗೆ ತುಂಬಾ ಖುಷಿ ಕೊಟ್ಟಿದೆ. ಧನ್ಯವಾದ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಮೊದಲು ನಾನಿಲ್ಲಿ ಇಡ್ಲಿ ಮತ್ತು ವಡೆನ ಟ್ರೈ ಮಾಡ್ತಾ ಇದ್ದೀನಿ. ನಾನು ನೋಡಿದ ಹಾಗೆ ಇಡ್ಲಿ ತುಂಬಾ ಸಾಫ್ಟ್ ಆಗಿದೆ, ನೋಡ್ಬೋದು. ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಮಾಡಿದ್ದಾರೆ. ಇನ್ನೊಂದು ವಿಶೇಷ ಏನು ಅಂತಂದರೆ, ಇಲ್ಲಿ 2 ರೀತಿಯ ಚಟ್ನಿಯನ್ನು ಕೊಡ್ತಾರೆ. ಒಂದು ಕೊಬ್ಬರಿ ಚಟ್ನಿ, ಇನ್ನೊಂದು ಖಾರದ ಚಟ್ನಿ. ನಾನಾಗಲೇ ಮಾತಾಡ್ತಾ ಇರುವಾಗ ರವಿ ಸರ್ ಹೇಳಿದರು, ಈ ಖಾರದ ಚಟ್ನಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಟೊಮೆಟೊನ ಕೂಡ ಹಾಕ್ತಾರಂತೆ.
ಹಾಗಾಗಿ ಹೇಗಿರುತ್ತೆ ಟೇಸ್ಟು ನೋಡೋಣ. ಇಡ್ಲಿ ಸಖತ್ ಸಾಫ್ಟಾಗಿ ಬಂದಿದೆ, ಒಳಗಡೆ ಲೇಯರ್ಸ್ ಇದೆ, ಅಷ್ಟು ಹಗರಾಗಿ ಬಂದಿದೆ ಇಡ್ಲಿ, ಮತ್ತು ಚಟ್ನಿನೂ ಅಷ್ಟೇ ಚೆನ್ನಾಗಿದೆ. ಚಟ್ನಿನ ಮಾಡಾದ್ಮೇಲೆ ಅದಕ್ಕೆ ಸಾಸಿವೆ ಒಗ್ಗರಣೆಯನ್ನು ಕೊಟ್ಟಿದ್ದಾರೆ, ಅದು ಅದ್ರ ಟೇಸ್ಟ್ನ ಇನ್ನೂ ಹೆಚ್ಚಿಸ್ತಾ ಇದೆ ಅಂತಲೇ ಹೇಳ್ಬೋದು. ಈಗ ಇಡ್ಲಿನ ಒಂದು ಸ್ವಲ್ಪ ಕೆಂಪು ಚಟ್ನಿ ಜೊತೆಗೆ ಟ್ರೈ ಮಾಡ್ತೀನಿ. ಈ ಕೆಂಪು ಚಟ್ನಿಲಿ ಕೊಬ್ಬರಿನೂ ಇದೆ, ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿದ್ದಾರೆ, ಹಾಗಾಗಿ ಸ್ವಲ್ಪ ಖಾರವನ್ನು ಕೊಡ್ತಾ ಇದೆ. ಮತ್ತು ಟೊಮ್ಯಾಟೊ ಸ್ವಲ್ಪ ಹುಳಿಯನ್ನು ಕೊಟ್ಟರು ಕೂಡ ತುಂಬ ಒಳ್ಳೆ ಟೇಸ್ಟನ್ನು ಅದು ಕೊಡ್ತಾ ಇದೆ. ಈಗ ವಡೆ ಟ್ರೈ ಮಾಡೋಣ. ವಡೆ ಮೆತ್ತಗೂ ಇದೆ, ಮತ್ತು ಮೇಲ್ಗಡೆಯಿಂದ ನಾವು ನೋಡಿದಾಗ ಅದು ಗರಿ ಗರಿಯಾಗೂ ಬೆಂದಿದೆ. ಮೊದಲು ವಡೆನ ಹಾಗೆ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ. ನೀವು ಸುಮಾರು ಕಡೆಗಳಲ್ಲಿ ಉದ್ದಿನ ವಡೆನ ತಿಂದಿರ್ತೀರ, ಆದರೆ ಇಲ್ಲಿ ಸಿಗುವಂತಹ ಉದ್ದಿನ ವಡೆಯ ರುಚಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ, ಯಾಕೆಂತಂದರೆ ತುಂಬ ಟೇಸ್ಟಿಯಾಗಿ ಡಿಫ್ರೆಂಟ್ ಆಗಿದೆ. ಈಗ ಚಟ್ನಿ ಜೊತೆಗೆ ಒಂದು ಸ್ವಲ್ಪ ವಡೆನ ಟ್ರೈ ಮಾಡ್ತೀನಿ. ವಡೆ ಮಧ್ಯದವರೆಗೂ ತುಂಬಾ ಹದವಾಗಿ ಬೆಂದಿದೆ, ಹಾಗಾಗಿ ಒಂದೊಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಕೊಬ್ಬರಿ ಚಟ್ನಿ ಜೊತೆಗೆ ನಾವು ತಿಂದಾಗ ಅದ್ರ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ. ಈಗ ಒಂದು ಸ್ವಲ್ಪ ಕೆಂಪು ಚಟ್ನಿ ಜೊತೆಗೆ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾನು ಆಗಲೇ ರವಿಯವ್ರನ್ನ ಕೇಳಿದೆ, ಎಲ್ಲ ಕಡೆ ನಾವು ವಡೆ ತಿಂದಾಗ ಸಿಗುವಂತಹ ಆ ಟೇಸ್ಟೇ ಬೇರೆ, ಇಲ್ಲಿ ತಿಂದಾಗ ನಮ್ಗೆ ಸಿಗುವಂತಹ ಆ ವಡೆ ಟೇಸ್ಟ್ ಇದೆಯಲ್ಲ ಅದೇನೋ ಡಿಫ್ರೆಂಟ್ ಅನಿಸುತ್ತೆ. ಏನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀರಾ ಅಂತ ಕೇಳಿದೆ. ಏನೂ ಇಲ್ಲ ಸರ್, ಸಾಮಾನ್ಯವಾಗೇ ಮಾಡ್ತೀವಿ, ಆದರೆ ನಮ್ಮದೇ ಮಾಡುವಂತಹ ಒಂದು ಶೈಲಿ ಇದೆ. ಆ ಅಚ್ಚುಕಟ್ಟಾದ ಶೈಲಿಯಿಂದ ಈ ರೀತಿ ಅದ್ಭುತವಾದ ಟೇಸ್ಟನ್ನು ಆ ವಡೆ ಕೊಡ್ತಾ ಇದೆ ಅಂತ ಹೇಳಿದರು. ಮುಂದೆ ಏನೇನು ಸಿಗುತ್ತೆ ತೋರಿಸ್ತಾ ಹೋಗ್ತೀನಿ, ತಿಂತಾ ಹೋಗ್ತೀನಿ, ರುಚಿನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವೀಕ್ಷಕರೇ, ಈಗ ಮಸಾಲ ಇಡ್ಲಿ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ತಿನ್ನೋಕ್ಕೂ ಮೊದಲು ನಾವು ನೋಡ್ಬೋದು, ಇದು ಕೂಡ ನಾರ್ಮಲ್ ಇಡ್ಲಿ ಅಷ್ಟೇ, ತುಂಬಾ ಸಾಫ್ಟಾಗಿ ಇದು ಮಾಡಿದ್ದಾರೆ. ಮತ್ತು ರವೆ ಇಡ್ಲಿ ಥರ ಇದರ ಅಪಿಯರೆನ್ಸ್ ಇದ್ದರೂ ಕೂಡ ಇದು ನಾರ್ಮಲ್ ಇಡ್ಲಿನೇ. ಇದಕ್ಕೆ ರವೆ ಇಡ್ಲಿಗೆ ಹೇಗೆ ಒಗ್ಗರಣೆಯನ್ನು ಹಾಕಿ ಅದಕ್ಕೆ ಬೆರೆಸಲಾಗುತ್ತೋ ಸೊಪ್ಪಿನ ಒಗ್ಗರಣೆಯನ್ನು ಬೆರೆಸಲಾಗಿದೆ. ಸೊ ಹೇಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ. ಕೈಯಲ್ಲಿ ಹಾಗೆ ಸ್ಮೂತಾಗಿ ಕೈಗೆ ಬಂದ್ಬಿಡುತ್ತೆ, ಅಷ್ಟು ಸ್ಮೂತಾಗಿದೆ. ಬಾಯಲ್ಲಿ ಕರ್ಗೆ ಹೋಗ್ಬಿಡುತ್ತೆ, ಅಷ್ಟು ಅದ್ಭುತವಾಗಿದೆ ಇದು ಟೇಸ್ಟು. ಇಲ್ಲಿಗೆ ಬಂದಾಗ ಮಸಾಲೆ ಇಡ್ಲಿನ ಟ್ರೈ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಈಗ ಬೆಣ್ಣೆ ಮಸಾಲೆ ದೋಸೆ ತಿನ್ನುವಂತಹ ಟೈಮು. ಗರಿ ಗರಿಯಾಗಿ ಬಂದಿದೆ ಬೆಣ್ಣೆ ದೋಸೆ, ನಾವು ನೋಡ್ತಾ ಇರಬಹುದು. ಜೊತೆಗೆ ಈ ರೀತಿ ಒಳಗಡೆ ಪಲ್ಯನ ಹಾಕಿಬಿಟ್ಟು ನಮಗೆ ಕೊಟ್ಟಿದ್ದಾರೆ. ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಮೊದಲು ಹಾಗೇನೆ ಪಲ್ಯದ ಜೊತೆಗೆ ತಿಂದು ನೋಡ್ತೀನಿ. ಬೆಣ್ಣೆನ ತುಂಬ ಚೆನ್ನಾಗಿ ಹಾಕಿದ್ದಾರೆ, ಜಾಸ್ತಿ ಬೆಣ್ಣೆ ಬಿದ್ದಿರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿದೆ. ಪಲ್ಯನೂ ಅಷ್ಟೇ ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿ ಬೆಂದಿದೆ. ದೋಸೆ ಗರಿ ಗರಿಯಾಗಿ ಬೆಂದಿರೋದ್ರಿಂದ ಕರುಮ್ ಕುರುಮ್ ಅಂತ ಒಳ್ಳೆ ಟೇಸ್ಟ್ ಕೊಡುತ್ತೆ. ಚಟ್ನಿನೂ ಅಷ್ಟೇ ತಿನ್ನೋವಾಗ ಒಳ್ಳೆ ಹಿತವಾದ ಅನುಭವವನ್ನು ಕೊಡುತ್ತೆ. ಈಗ ಸ್ವಲ್ಪ ಕೆಂಪು ಚಟ್ನಿ. ಖಂಡಿತವಾಗ್ಲೂ ಹೇಳ್ತೀನಿ, ನೀವು ಇಲ್ಲಿಗೆ ಬಂದಾಗ ಈ ಕೆಂಪು ಚಟ್ನಿಯನ್ನು ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. ಸೊ ದೋಸೆನ ತಿಂದಾಯಿತು, ಮುಂದೆ ಸ್ವಲ್ಪ
ರೈಸ್ ಬಾತನ್ನು ಕೂಡ ಟೇಸ್ಟ್ ಮಾಡಿ ನೋಡೋಣ. ವೀಕ್ಷಕರೇ, ಇಲ್ಲಿ ಪ್ರತಿ ದಿವಸ ಬೇರೆ ಬೇರೆ ರೈಸನ್ನು ಮಾಡಲಾಗುತ್ತೆ. ಇವತ್ತು ಟೊಮ್ಯಾಟೊ ರೈಸ್ ಬಾತನ್ನು ಮಾಡಿದ್ದಾರೆ. ಬನ್ನಿ ಅದ್ರ ಟೇಸ್ಟ್ ಹೇಗಿದೆ ತಿಂದು ನೋಡೋಣ. ಬಿಸಿ ಬಿಸಿಯಾಗಿದೆ, ಎಲ್ಲಿ ಕೈ ಸುಟ್ಟೆ ಹೋಗುತ್ತೆ ಅನ್ನೋ ಅಷ್ಟು ಭಯ ಆಗ್ತಿದೆ, ಅಷ್ಟು ಬಿಸಿ ಇದೆ. ತುಂಬಾ ಚೆನ್ನಾಗಿದೆ ಟೇಸ್ಟು ರೈಸ್ ಬಾತು. ಟೊಮ್ಯಾಟೊ ಕೊಡುವಂಥ ಹುಳಿ ಮತ್ತು ಅದಕ್ಕೆ ಹಾಕಲಾಗಿರುವಂತಹ ಬೇರೆ ಎಲ್ಲ ಮಸಾಲ ಪದಾರ್ಥಗಳು ಒಂದೊಳ್ಳೆ ರುಚಿಯನ್ನು ಕೊಡ್ತಾ ಇವೆ. ಇಲ್ಲಿ ಸಿಗುವಂತಹ ಪ್ರತಿಯೊಂದು ಐಟಮ್ನೂ ಅಷ್ಟೇ ತಮ್ಮದೇ ಆದಂತಹ ವಿಶಿಷ್ಟ ರುಚಿಯನ್ನು ಹೊಂದಿವೆ. ಅದಕ್ಕೆ ಅಲ್ವಾ ನಾವಿಲ್ಲಿಗೆ ಬಂದು ಇವತ್ತು ಟ್ರೈ ಮಾಡ್ತಾ ಇರೋದು. ಸೊ ಕೊಬ್ಬರಿ ಚಟ್ನಿ ಜೊತೆಗೆ ಇದನ್ನು ಟ್ರೈ ಮಾಡಾಯಿತು. ಸ್ವಲ್ಪ ಕೆಂಪು ಚಟ್ನಿ ಜೊತೆ ಈ ರೈಸ್ ಯಾವ ರುಚಿ ಕೊಡುತ್ತೆ ಬನ್ನಿ ನೋಡೋಣ. ತುಂಬಾ ಚೆನ್ನಾಗಿದೆ. ಕೊಬ್ಬರಿ ಚಟ್ನಿ ಜೊತೆಗೆ ಇದು ಕೊಟ್ಟಂಥ ಫ್ಲೇವರೇ ಬೇರೆ ಆಗಿತ್ತು. ಈಗ ಕೆಂಪು ಚಟ್ನಿ ಜೊತೆಗೂ ಕೂಡ ಇದು ಅದ್ಭುತವಾದಂಥ ರುಚಿಯನ್ನು ಕೊಡ್ತಾ ಇದೆ. ವೀಕ್ಷಕರೇ, ನೋಡಿದ್ರಲ್ಲ HVR ವೆಜ್ನಲ್ಲಿ ಎಷ್ಟೆಲ್ಲ ವಿಶಿಷ್ಟವಾದಂತಹ ತಿಂಡಿಗಳು ನಮಗೆ ಸಿಗುತ್ತೆ ಅಂತ. ಇದೇ ರೀತಿ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇನ್ನಷ್ಟು ವಿಭಿನ್ನವಾಗಿರುವಂತಹ ಹೋಟೆಲ್ಗಳನ್ನು ನಾನು ನಮ್ಮ ವಿಶಿಷ್ಟ ರುಚಿ ವಾಹಿನಿಯ ಮುಖಾಂತರ ತಮಗೆ ಪರಿಚಯಿಸ್ತಾ ಹೋಗ್ತೇನೆ. ತಾವು ದಯವಿಟ್ಟು ಸಾಧ್ಯವಾದಷ್ಟು ನಮ್ಮ ಈ ವಿಶಿಷ್ಟ ರುಚಿ ವಾಹಿನಿಯನ್ನು ಬೆಂಬಲಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.